ಜೈಲಿನಲ್ಲಿರುವ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ದಾಸನಿಗೆ ಈಗ ತ್ರಿಬಲ್ ಶಾಕ್ ಎದುರಾಗಬಹುದು. ಮತ್ತೊಂದು ಚಾರ್ಜ್ ಶೀಟ್ ಈಗ ರೆಡಿ ಆಗ್ತಾ ಇದೆ. ಲೀಗಲ್ ಸೆಲ್ ಅಭಿಪ್ರಾಯದ ಬಳಿಕ ಚಾರ್ಜ್ ಶೀಟ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಟ ದರ್ಶನ್ಗೆ ಮುಳುವಾಗತ್ತಾ ಅನ್ನುವಂಥ ವಿಚಾರ, ಪ್ರಮುಖವಾಗಿ ವಿಐಪಿಯ ಟ್ರೀಟ್ಮೆಂಟ್ ವಿಚಾರವಾಗಿ 3 ಕೇಸ್ ಚಾರ್ಜ್ ಶೀಟ್. ಕೇಸ್ ನಂಬರ್ 1 ರಾಜಾತಿಥ್ಯದು, ಇನ್ನು ಕೇಸ್ ನಂಬರ್ 2 ಜೈಲಿನಲ್ಲಿ ಮೊಬೈಲ್ ಬಳಕೆಯ ವಿಚಾರ, ಇನ್ನು 3ನೇದು ಜೈಲಾಧಿಕಾರಿಗಳ ನಿರ್ಲಕ್ಷ್ಯ. ದರ್ಶನ್ ವಿಲ್ಸನ್ ಗಾರ್ಡನ್ ಆಗ ಸಂಪರ್ಕ ಬಗ್ಗೆಯೂ ಕೂಡ ತನಿಖೆ ಆಗಿದೆ. ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆ ನಡೀತಾ ಇದೆ. ಈಗಲೇ ನನಗೆ ಸಿಗಬೇಕಾಗಿರುವಂಥ ಮೂಲ ಸೌಕರ್ಯ ಅಂದರೆ ಹಾಸಿಗೆ ದಿಂಬುನೇ ಸಿಗ್ತಿಲ್ಲ ಅಂತ ಪರದಾಡ್ತಾ ಇದ್ದಾರೆ. ಇದರ ಮಧ್ಯೆ ಈ ಚಾರ್ಜ್ ಶೀಟ್ ಉಲ್ಲೇಖ ಆದ ನಂತರ ಮುಂದಿನ ಬೆಳವಣಿಗೆ ಏನು ಅನ್ನುವಂಥ ಕುತೂಹಲ ಇದೆ. ಒಂದು ವೇಳೆ ರಾಜಾತಿಥ್ಯವಾಗಿ ವಿಚಾರ ಆಗಿರ್ಬೋದು ಅಥವಾ ಮೊಬೈಲ್ ಬಳಕೆ, ಇದೆಲ್ಲವೂ ಕೂಡ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದೆ ಆದಲ್ಲಿ ಅದನ್ನು ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲ ಇದೆ. ಒಟ್ಟಿನಲ್ಲಿ ಶಾಕ್ ಮೇಲೆ ಶಾಕ್, ಒಂದಲ್ಲ ಎರಡಲ್ಲ, ತ್ರಿಬಲ್ ಶಾಕ್ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಕಾದು ನೋಡಬೇಕು ಮುಂದಿನ ದಿನಮಾನಗಳಲ್ಲಿ ದರ್ಶನ್ ಅವರ ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ. ಈಗ ಒಂದೇ ರೂಮಲ್ಲಿ ಇದ್ದಿದ್ದಂತೂ ಸಾಕಾಗ್ಬಿಟ್ಟಿದೆ, ಯಾರ ಮುಖನೂ ನೋಡ್ತಾ ಇಲ್ಲ. ಇನ್ನು ಈ ಕೇಸ್ ಎಲ್ಲಿಯ ತನಕ ಹೋಗುತ್ತಾ ಗೊತ್ತಿಲ್ಲ. ಇದರ ಮಧ್ಯೆ ನಿಯಮ ಉಲ್ಲಂಘನೆ ಆಗಿರುವಂಥದ್ದು, ರಾಜಾತಿಥ್ಯ ಕೊಟ್ಟಿರೋದು, ಮೊಬೈಲ್ ಬಳಕೆ ಮಾಡಿರೋದು, ರೌಡಿಗಳ ಜೊತೆ ಫೌಜ್ ಕೊಟ್ಟಿದ್ದು, ಇದೆಲ್ಲವೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಕಾದು ನೋಡೋಣ.